ಹಾಯ್ ಗಾಯ್ಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಮಂಗಳವಾರದ ವ್ಲಾಗ್. ಸೊ ನಾವು ವಾಪಸ್ ಇವತ್ತು ಊರಿಗೆ ಹೊರಡ್ತಾ ಇದ್ವಿ. ಮಣಿ ಎಲ್ಲೋ ಆಚೆ ಹೋಗಿದ್ದಾನೆ, ಅವ್ನು ಬರಬೇಕು. ಪಾಪು ಮಲ್ಕೊಂಡಿದ್ದಾನೆ. ತಿಂಡಿ ತಿಂದ್ಕೊಂಡು ಸ್ನಾನ ಮಾಡಿಸಿ ಮಲಗಿಸಿದ್ದೀನಿ, ತಿಂಡಿ ತಿನ್ನಿಸ್ಬಿಟ್ಟು. ಸೊ ಅವನು ಎದ್ದಬೇಕು. ಎದ್ದ ಮೇಲೆ ನಾವು ವಾಪಸ್ ನಮ್ಮ ಊರಿಗೆ ಹೊರಡ್ತಾ ಇದ್ದೀವಿ ಇವತ್ತು. ನಾನು ಬಂದು 2 ದಿವಸ ಆಯಿತು ಅಷ್ಟೇ. ಅಷ್ಟಕ್ಕೆ ನನಗೆ ನಮ್ಮೂರಿಂದ ಹೊರಗಡೆ ಎಲ್ಲಾದರೂ ಬಂದರೆ ಎಷ್ಟೆಷ್ಟೋ ದಿನ ಆಗೋಯ್ತೀನಪ್ಪ ಅಂತ ಅನಿಸುತ್ತೆ. ಸೊ ಇವತ್ತು ವಾಪಸ್ ಹೊರಡ್ತಾ ಇದ್ದೀವಿ. ಮಣಿ ನಮ್ಮನ್ನು ಮನೆಗೆ ಬಿಟ್ಟು ಅವನು ಚಿಕ್ಕಮಂಗ್ಳೂರಿಗೆ ಹೊರಡ್ತಾನೆ. ನಾನು ಇವನು ಎದ್ದೇಳಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಇವನು ಎದ್ದೇಳ್ತಾ ಇಲ್ಲ. ಮಲ್ಕೊಳ್ಳಿ ಅಂತ ಅನ್ಕೊತೀನಿ, ಅವಾಗ ಮಲಗಲ್ಲ. ಎದ್ಲಿ ಅನ್ಕೊತೀನಿ, ಅವಾಗ ಎದ್ದಲ್ಲ. ಇದು ಮಕ್ಕಳುಗಳ ಕತೆ. ಸೊ ಇವತ್ತು ಅಂದಿವೇ ಹೋಗ್ತಾ ನಿಮಗೆ ಲಾಸ್ಟ್ ಟೈಮ್ ಇಲ್ಲಿಗೆ ಬಂದಾಗ ನಾನು ವಿಡಿಯೋದಲ್ಲಿ ತೋರಿಸಿದ್ದೆ, ಒಂದು ಬೆಟ್ಟನ, ಗವಿಸಿದ್ದೇಶ್ವರ ಬೆಟ್ಟ ತೋರಿಸಿದ್ದೆ. ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಗೊತ್ತಿಲ್ಲ ಹೋಗೋಕ್ಕಾಗುತ್ತೋ ಇಲ್ವೋ ಅಂತ. ಆಲ್ರೆಡಿ ಇನ್ನೇನು ಬಿಸಿಲು ಜಾಸ್ತಿ ಆಗಿಬಿಟ್ಟಿದೆ. ಬಿಸಿಲಾದ್ಮೇಲೆ ಅಲ್ಲಿ ಹೋಗೋಕ್ಕಾಗಲ್ಲ, ಬಂಡೆಗಳೆಲ್ಲ ಜಾಸ್ತಿ ಕಾದ್ಬಿಟ್ಟಿರುತ್ತೆ. ಹೋದ್ರೂ ಏನು ನೋಡೋಕ್ಕಾಗಲ್ಲ. ಸೊ ನೋಡೋಣ ಅಲ್ಲಿನ ವಾತಾವರಣ ಹೇಗಿದೆ ಅಂತ ನೋಡಿಬಿಟ್ಟು ಅಕಸ್ಮಾತ್ ಹೋದರೆ ಇವತ್ತು ನಾನು ನಿಮಗೆ ಬೆಟ್ಟದ್ದು ಎಲ್ಲ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ ವ್ಯೂ ಮಾತ್ರ. ಅಲ್ಲಿ ನಿಂತ್ಕೊಂಡು ನೋಡಿದ್ರೆ ಹಾಸ್ ಬಂಡೆ ಎಲ್ಲ ಇದೆ, ಸಖತ್ತಾಗಿದೆ ಅಲ್ಲಿ. ಅದರಲ್ಲಿ ನಾವು ಸಂಜೆ ಹೊತ್ತು ಹೋಗ್ಬೇಕು ಆ ಜಾಗಕ್ಕೆ. ತುಂಬಾ ಚೆನ್ನಾಗಿರುತ್ತೆ. ನೋಡೋಣ ಏನಾಗುತ್ತೆ, ಹೋಗ್ತೀವಾ ಇಲ್ವಾ ಗೊತ್ತಿಲ್ಲ. ವೀಡಿಯೋಸ್ನ ಪೂರ್ತಿ ನೋಡಿ. ಇವತ್ತಿನ ವ್ಲಾಗಲ್ಲಿ ಏನೇನಾಗುತ್ತೆ ಅಂತ ನೋಡ್ಕೊಂಬರೋಣ. ಸೊ ಪಪ್ಪು ಎದ್ದೇಳೋ ಅಷ್ಟರಲ್ಲಿ ನಾನು ಒಂದು ಟಾಪಿಕ್ ಬಗ್ಗೆ ಹೇಳಿಬಿಡ್ತೀನಿ. ನನಗೆ ಲಾಸ್ಟ್ ಟೈಮ್ ಯಾರೋ ಒಬ್ಬರು ಕಮೆಂಟ್ ಮಾಡಿದರು, ಪಾಪುದು ಫುಡ್ ರೊಟೀನ್ ಮತ್ತು ಸ್ಲೀಪಿಂಗ್ ರೊಟೀನ್ ಬಗ್ಗೆ ಹೇಳಿ ವಿಡಿಯೋ ಮಾಡಿ ಅಂತ. ನಾನು ಫುಡ್ ರೊಟೀನ್ ಬಗ್ಗೆ ಆಲ್ರೆಡಿ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಾನು ಹೇಳಿದ್ದೀನಿ. ಆದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಆ ವಿಡಿಯೋದ ಲಿಂಕ್ ಹಾಕಿರ್ತೀನಿ, ಹೋಗಿ ನೋಡಿ. ಸ್ಲೀಪಿಂಗ್ ರೊಟೀನ್ ಅಂದರೆ ಹೇಗಿರುತ್ತೆ ಅಂದರೆ, ಮಾರ್ನಿಂಗಿಂದ ನಾನು ಹೇಳ್ಬಿಡ್ತೀನಿ. ಅವನು ಮಾರ್ನಿಂಗ್ ಎದ್ದೇಳೋದೇ ಒಂದೊಂದು ದಿವಸ ಅವನು ಒಂದೊಂದು ಥರ ಎದ್ದೇಳ್ತಾನೆ. ಒಂದೊಂದು ಸಲ ಏನಾದರೂ ಡಿಸ್ಟರ್ಬೆನ್ಸ್ ಇದ್ದಾಗ 7 ಗಂಟೆಗೆ ಎದ್ಬಿಡ್ತಾನೆ. ಇಲ್ಲಾಂದರೆ ರೆಗ್ಯುಲರಾಗಿ ಆಲ್ಮೋಸ್ಟ್ ಅವ್ನು 8ರಿಂದ 8:30 ಎದ್ಬಿಡ್ತಾನೆ. ಇಲ್ಲ ಏನು ಸೈಲೆಂಟಾಗಿಲ್ಲ, ತುಂಬ ಕಾಮಾಗಿದೆ, ಸೈಲೆಂಟಾಗಿದೆ ಅಂತ ಅಂದರೆ ಸಮ್ಟೈಮ್ಸ್ 9 ಗಂಟೆವರೆಗೂ ಮಲಗಿದ್ದಿದೆ ಅವನು. ಸೊ ಇದು ಅವನದು ಮಾರ್ನಿಂಗ್ ರೊಟೀನ್. ಅವನು ಮತ್ತೆ ಮಲಗೋದು ಯಾವಾಗ ಅಂತ ಅಂದರೆ, ನಾನು ಅವನಿಗೆ ಎದ್ದ ಮೇಲೆ ಏನೇನು ತಿನ್ನಿಸ್ಬೇಕು ಅದೆಲ್ಲ ತಿನ್ನಿಸಿ ಸ್ನಾನ ಮಾಡಿಸಿ 10:30 11 ಗಂಟೆ ಈ ಒಂದು ಟೈಮಲ್ಲಿ ನಾನು ಅವನ್ನ ಇನ್ನೊಂದು ಸಲ ಮಲಗಿಸ್ತೀನಿ. ಆವಾಗ ಒಂದು ಸಲ ಮಲ್ಕೊತಾನೆ. ಅವನು ಎಷ್ಟೊತ್ತು ಮಲ್ಕೊತಾನೋ ಅದನ್ನೇನು ಹೇಳೋಕ್ಕಾಗಲ್ಲ. ಆವಾಗ ಮಲಗಿದ್ದು ಎದ್ದರೆ ಮತ್ತೆ ಇನ್ನು ಊಟ ಮಾಡಿಕೊಂಡು ಆಟ ಆಡ್ತಾ ಇರ್ತಾನೆ. ಇನ್ನು ಸಂಜೆನೇ ಅವ್ನು ಮಲ್ಗೋದಿನ್ನು 4:30 4:40 ಒಳಗಡೆ ಮತ್ತೆ ಇನ್ನೊಂದು ಸಲ ಮಲಗಿಸ್ತೀನಿ ಅವನ್ನ. ಸಂಜೆ ಒಂದು ಸಲ ಮಲಗಿಸಿ ಮತ್ತೆ ಅವ್ನಿಗೇನಾದರೂ ಎದ್ದ ಮೇಲೆ ಏನಾದರೂ ತಿನ್ನೋದಕ್ಕೆ ಕೊಟ್ಟು ಇನ್ನು ಸಂಜೆವರೆಗೂ ಆರಾಮಾಗಿ ಆಟ ಆಡ್ಕೊಂಡಿರ್ತಾನೆ. ಇನ್ನು ನೈಟು ನಾನು ಕರೆಕ್ಟಾಗಿ ನಾನು ಒಂದು ಮೇಂಟೈನ್ ಮಾಡಬೇಕು ಅದನ್ನು, ಟೈಮಿಂಗ್ಸ್ನ ರಾತ್ರಿ ಹೊತ್ತು. ಯಾಕಂದರೆ ತುಂಬ ಮಕ್ಕಳು 11 ಗಂಟೆ 12 ಗಂಟೆ 1 ಗಂಟೆವರೆಗೂ ಮಲಗಲ್ಲ, ಸುಮ್ಮನೆ ಆಟ ಆಡೋಕ್ಕೆ ಶುರು ಮಾಡಿಬಿಡ್ತಾವೆ ಅಷ್ಟೊತ್ತಲ್ಲಿ. ಸೊ ನನಗೆ ಆ ಥರ ಅಭ್ಯಾಸ ಮಾಡಿಸೋದು ನನಗೆ ಇಷ್ಟ ಇಲ್ಲ. ಹಾಗಾಗಿ ನಾನು ಏನು ಮಾಡಿದ್ದೀನಿ, ಪ್ರತಿ ದಿವಸ ನಾನು ಅವನಿಗೆ 10 ಗಂಟೆಗೆ ಮಲಗಿಸೋದನ್ನು ಅಭ್ಯಾಸ ಮಾಡಿಸಿದ್ದೀನಿ. ಇವ್ನು ಹೆಂಗೆ ಅಂತ ಅಂದರೆ, ನೀವು 11 ಗಂಟೆ ಕರ್ಕೊಂಡೋಗಿ ಮಲಗಿಸಿದ್ರೂ ಅವ್ನಿಗೆ ಮಲಗಿಸೋದಕ್ಕೆ ಅರ್ಧ ಗಂಟೆ ಬೇಕು, 12 ಗಂಟೆಗೆ ಹೋದ್ರೂ ಅರ್ಧ ಗಂಟೆ ಬೇಕು. ಇವ್ನಿಗೆ ಹೆಂಗೆ ನೈಟ್ ಟೈಮ್ ಸ್ವಲ್ಪ ಜೋಶ್ ಜಾಸ್ತಿ ಇರುತ್ತೆ, ತುಂಬ ಆಟ ಆಡೋದಕ್ಕೆ ಶುರು ಮಾಡಿಬಿಡ್ತಾನೆ. ಮಲಗೋದಕ್ಕೆ ಇಷ್ಟಪಡಲ್ಲ. ಅವ್ನು ಮಲ್ಕೊಬೇಕು ಅಂದರೆ ಕಂಪ್ಲೀಟ್ ಮನೇಲಿ ಎಲ್ಲ ಲೈಟ್ಸ್ ಆಫ್ ಆಗಿರಬೇಕು, ಟಿ ವಿ ಆಫ್ ಆಗಿರಬೇಕು, ಆವಾಗ ಮಾತ್ರ ಅವ್ನು ಮಲಗೋದು. ಸೊ ನಾನು ಅವನಿಗೆ ರೆಗ್ಯುಲರಾಗಿ ಪ್ರತಿ ದಿವಸ ನಾನು 10 ಗಂಟೆಗೆ ರೂಮ್ ಒಳಗಡೆ ಕರ್ಕೊಂಬಂದು ಎಲ್ಲ ಲೈಟ್ಸ್ ಎಲ್ಲ ಆಫ್ ಮಾಡಿ, ಟಿ ವಿ ಆಫ್ ಮಾಡಿ 10 ಗಂಟೆಗೆ ಮಲಗಿಸ್ತೀನಿ. ಕರ್ಕೊಂಬಂದರೆ ಅವ್ನು ಮಲಗೋದೇ 10:30 ಆಗುತ್ತೆ. ಸೊ ನೈಟ್ ಟೈಮ್ ನಾನು ಅವನನ್ನು ಲಾಲಿಗೆ ಹಾಕಲ್ಲ. ರಾತ್ರಿ ಹೊತ್ತು ಅವನಿಗೆ ಲಾಲಿ ಅಭ್ಯಾಸ ಮಾಡಿಲ್ಲ. ಅವ್ನು ಲಾಲಿ ಮಲ್ಕೊಳ್ಳೋದು ಇಲ್ಲ ನೈಟ್ ಟೈಮು. ಅವನು ಫೀಡ್ ಮಾಡ್ತಾ ಹಂಗೆ ಆಟ ಆಡ್ಕೊಂಡು ಹಾಗೆ ನಿದ್ದೆ ಮಾಡಿಬಿಡ್ತಾನೆ. ಆಗ ನಿದ್ದೆ ಮಾಡಿದ್ಮೇಲೆ ಅವನು ಪಕ್ಕದಲ್ಲೇ ಬೆಡ್ ಮೇಲೆ ಮಲಗಿಸ್ಕೊತೀನಿ. ನೈಟ್ ಟೈಮ್ ನಾನೇನು ಅವನಿಗೆ ಲಾಲಿ ಅಭ್ಯಾಸ ಮಾಡಿಸಿಲ್ಲ. ಸೊ ನೈಟ್ ಟೈಮೆಲ್ಲ ಪಕ್ಕದಲ್ಲೇ ಮಲ್ಕೊಂಡಿರ್ತಾನೆ. ಫೀಡಿಂಗ್ ಇರೋದ್ರಿಂದ ಅದು ಲಾಲಿ ಕಂಫರ್ಟ್ ಅನಿಸಲ್ಲ. ಅದೊಂಥರ ಮಕ್ಕಳು ಪಕ್ಕದಲ್ಲಿದ್ದರೆ ಒಂಥರ ನೆಮ್ಮದಿ. ಅಲ್ಲೆಲ್ಲೋ ಲಾಲಿಲಿ ಮಲಗಿಸ್ಬಿಟ್ಟು ನಾವೊಂದು ಕಡೆ, ಪಾಪು ಒಂದು ಕಡೆ, ಅದು ಸರಿ ಹೋಗಲ್ಲ ಅದು. ಹಂಗಾಗಿ ಅವನ್ನ ಚಿಕ್ಕ ಪಾಪುಯಿಂದನೂ ನೈಟ್ ಟೈಮ್ ನಾನು ಪಕ್ಕದಲ್ಲೇ ಮಲಗಿಸ್ಕೊತೀನಿ ನಾನು. ಇದಿಷ್ಟು ಅವನ ಒಂದು ಸ್ಲೀಪಿಂಗ್ ರೊಟೀನ್. ಸೊ ಇದೊಂದು ಹೇಳಬೇಕಿತ್ತು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಸೊ ಫೈನಲಿ ಮನೆಗೆ ಬಂದು ತಲುಪಿದ್ವಿ. ಅದೇ ಅಂದಿವೆ ಬೆಟ್ಟಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಹೋಗೋಕ್ಕಾಗಲಿಲ್ಲ. ಆಲ್ರೆಡಿ ತುಂಬ ಬಿಸಿಲು ಬಂದಿತ್ತು, ಜೊತೆಗೆ ಮನೆಗೂ ಟೈಮ್ ಆಗ್ತಿತ್ತು. ನಾವು ಮನೆ ಹೊರಟಿದ್ದು ತುಂಬ ಲೇಟ್ ಆಗಿಬಿಟ್ಟಿತ್ತು. ಸೊ ನಾವು ಅಲ್ಲೇ ಲೇಟ್ ಮಾಡ್ಕೊಂಬಿಟ್ರೆ ಮಣಿಗೆ ಅಲ್ಲಿ ಹೋಗಿ ತಲುಪೋ ಅಷ್ಟರಲ್ಲಿ ಸೊ ಪ್ರಾಬ್ಲಮ್ ಆಗುತ್ತೆ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಟೈಮ್ ಯಾವಾಗಾದರೂ ಹೋದ್ರಾಯ್ತು, ಸಂಜೆ ಟೈಮ್ ಹೋದರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಕ್ಯಾನ್ಸಲ್ ಮಾಡ್ಕೊಂಡ್ವಿ. ಪಾಪುಗೆ ಆಲ್ರೆಡಿ ನಾವು ಬರೋ ಅಷ್ಟರಲ್ಲಿ 1:45 ಆಗ್ಬಿಟ್ಟಿತ್ತು.
ಅವನಿಗೆ ದೋಸೆ ಹಾಕಿ ತಿನ್ನಿಸಿ ಊಟ ಮಾಡಿಸ್ಬಿಟ್ಟು ಮಣಿನೂ ಊಟ ಮಾಡಿಕೊಂಡು ಅವನು ಹೊರಟೋದ. ಈಗ ಪಾಪು ಆಟ ಆಡ್ತಾ ಇದ್ದಾನೆ. ಸೊ ಇನ್ನೇನು ಟೈಮ್ ಆಗ್ತಾ ಬಂತು. ಈಗ ಅವನ್ನ ಸ್ವಲ್ಪ ಲಾಲಿಗೆ ಹಾಕಿ ಮಲಗಿಸ್ಬೇಕು ಇವಾಗ ಅವನ್ನ. ಪಾಪುಗೆ ನಾನು ಇದೊಂದು ಬಟ್ಟೆ ಬುಕ್ ಮಾಡಿದ್ದೆ. ಅವ್ನಿಗೆ ಈ ಥರ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿ ಯಾವುದೂ ಬಟ್ಟೆ ಇರಲಿಲ್ಲ. ಅದಕ್ಕೆ ತಡಿ ಇರಲಿ ಇದನ್ನು ತೊಗೊಳ್ಳೋಣ ಅಂದ್ಬಿಟ್ಟು ತೊಗೊಂಡೆ. ಇದೊಂದು ಕ್ಯಾಪ್ ಇಷ್ಟ ಆಯಿತು, ಜೊತೆಗೆ ಸ್ಲೀವ್ಲೆಸ್ ಇತ್ತಲ್ಲ, ಸೆಕೆ ಅಲ್ವಾ ಇವಾಗ, ಅದಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ನಾನು ಇದೊಂದು ತೊಗೊಂಡೆ. ಬಟ್ಟೆ ಕ್ವಾಲಿಟಿ ಅಷ್ಟೇನು ಚೆನ್ನಾಗಿಲ್ಲ ಅನ್ನೋ ಥರನೂ ಇಲ್ಲ, ಚೆನ್ನಾಗಿದೆ ಅನ್ನೋ ಥರನೂ ಇಲ್ಲ, ಓಕೆ ಥರ ಇದೆ. ಹಂಗೆ ಬರ್ತಾ ಪಾಪುದು ಖರ್ಜೂರ ಎಲ್ಲ ಖಾಲಿ ಆಗಿತ್ತು, ಒಂದು ಎರಡೆರಡು ಇತ್ತು. ಅದಕ್ಕೆ ಬರ್ತಾ ಖರ್ಜೂರ ಮತ್ತು ಪಿಸ್ತಾ ತಗೊಂಡು ಬಂದೆ. ಮಿಲ್ಕ್ ಪೌಡ್ರು ಕೂಡ ಅಷ್ಟೇ, ಅದು ಖಾಲಿ ಆಗಿತ್ತು. ಇನ್ನೊಂದು 2-3 ಸ್ಪೂನ್ ಇತ್ತು ಅಷ್ಟೇ. ಸೊ ಅದನ್ನು ಕೂಡ ತೊಗೊಂಬಂದೆ. ಅವನು ಇತ್ತೀಚೆಗೆ ಸ್ವಲ್ಪ ಸರಿಯಾಗಿ ಕುಡಿತಾ ಇಲ್ವಲ್ಲ, ಹಾಗಾಗಿ ತುಂಬ ದಿವಸ ಬರ್ತಾಯಿದೆ ಅದೇನೆ. ಹಂಗೆ ನಾನು ನೇರಳೆ ಯಾವಾಗ ಬರುತ್ತೆ ಮಾರ್ಕೆಟ್ಗೆ ಅಂತ ಕಾಯ್ತಾ ಇದ್ದೆ ನಾನು. ಸೊ ಫೈನಲಿ ಬಂತು. ಬರ್ತಾ ಹಂಗೆ ತೊಗೊಂಬಂದೆ. kg 200 ರೂಪಾಯಿ ನಡೀತಾ ಇದೆ ಇವಾಗ. ಒಂದು ಅರ್ಧ kg ಅಷ್ಟು ತೊಗೊಂಬಂದೆ ಅಷ್ಟೇ. ನಾನು ಪ್ರೆಗ್ನೆನ್ಸಿನಲ್ಲಿ ತಿನ್ನಬೇಕು ಅಂತ ತುಂಬ ಆಸೆ ಪಟ್ಟಿದ್ದೆ, ಬಟ್ ನನಗಿದು ಪ್ರೆಗ್ನೆನ್ಸಿ ಟೈಮಲ್ಲಿ ಸಿಗಲೇ ಇಲ್ಲ. ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ಗೊತ್ತಾಗಿದ್ದೆ ಸೆಪ್ಟೆಂಬರ್ ಎಂಡಿಂಗಲ್ಲಿ. ಬಟ್ ಇದೆಲ್ಲ ಸಿಗೋದು ಈ ತಿಂಗಳಲ್ಲಿ ಸಿಗುತ್ತೆ, ಜೂನ್, ಜುಲೈ, ಆಗಸ್ಟ್ ಈ ಟೈಮಲ್ಲಿ ಸಿಗುತ್ತೆ. ಬಟ್ ನಂಗೆ ಅದು ತಿನ್ನೋಕ್ಕೆ ಸಿಕ್ಕಿರಲಿಲ್ಲ. ಪಾಪು ಮಲಗಿದ್ದ ಸಂಜೆ, ಅದಕ್ಕೆ ಅವನಿಗೆ ಆ್ಯಪಲ್ನ ಈ ಥರ ಸುರಿದ್ಬಿಟ್ಟು ಕೊಟ್ಟಿದ್ದೆ. ಅವನು ಒಂದು 3-4 ಸಲ ತೆಗ್ದು ಹಿಂಗೆ ಬಾಯಿಗೆ ಹಾಕ್ತಾನೆ ಅಷ್ಟೇ, ತಿಂತಾನೆ. ಆಮೇಲಿಂದ ಅದು ತೊಗೊಂಡು ಆಟಾಡೋಕ್ಕೆ ಶುರು ಮಾಡ್ತಾನೆ. ತಿಂದಷ್ಟು ತಿನ್ನಲಿ ಅಂದ್ಬಿಟ್ಟು ಕೊಟ್ಟಿದ್ದೆ. ಆಮೇಲೆ ನಾನೇ ತಿನ್ನಿಸ್ಬಿಡೋಣ, ಅವನೇ ಎಷ್ಟು ಇಷ್ಟಪಟ್ಟು ಅವನೇ ಕೈಯಿಂದ ಹೆಂಗೆ ತಿಂತಾನೋ ತಿನ್ನಲಿ ಅಂದ್ಬಿಟ್ಟು ಸುಮ್ಮನೆ ಹಂಗೆ ಒಂದಷ್ಟು ತಟ್ಟೆಗೆ ಹಾಕ್ಬಿಟ್ಟು ಕೊಟ್ಟಿದ್ದೆ. ಮಲಗ್ಸೋಣ ಅಂದ್ಬಿಟ್ಟು ಕರ್ಕೊಂಬಂದೆ. ಅವ್ನು ಆಟಾಡೋಕ್ಕೆ ಶುರು ಮಾಡಿಬಿಟ್ಟ. ಅವ್ನಿಗೇನಿದ್ರು 9 ಗಂಟೆ ಮೇಲೇ ಫುಲ್ಲು ಜೋಶ್ ಅವನಿಗೆ. ಸೊ ಆಟ ಆಡ್ತಾ ಕೂತಿದ್ದೆ. ಒಂದು 1/4 ಗಂಟೆ ಆಟ ಆಡಲಿ ಬಿಡು ಅಂದ್ಬಿಟ್ಟು ಆಟ ಆಡಿಸ್ಕೊಂಡು ಆಮೇಲೆ ಲೈಟೆಲ್ಲ ಆಫ್ ಮಾಡಿಬಿಟ್ಟು ಮಲಗಿಸ್ದೆ. ಆಮೇಲೆ ಮಲ್ಕೊಂಡ. ಇದು ಬಂದು ಬುಧವಾರದ ವ್ಲಾಗ್. ನಾನು 2 ದಿವಸದ್ದು ಒಂದೇ ದಿವಸ ಅಪ್ಲೋಡ್ ಮಾಡೋಣ ಅಂದ್ಬಿಟ್ಟು ನಾನು ಬುಧವಾರದ ವ್ಲಾಗ್ನು ನಾನು ಇಲ್ಲಿಗೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಪಾಪು ತಿಂಡಿ ತಿಂದ್ಕೊಂಡು ಸ್ನಾನ ಮಾಡಿಸಿ ಮಲಗಿಸಿದ್ದೀನಿ, ಮಲ್ಕೊಂಡಿದ್ದಾನೆ. ಈ ಥರ ನಾನು ಸ್ವಲ್ಪ ಲಾಲಿ ಚಿಕ್ಕದಾಗತ್ತಲ್ವ, ಈ ಥರ ಒಂದು ಕಡ್ಡಿ ಕೊಟ್ಟರೆ ಅದು ಸ್ವಲ್ಪ ಅಗಲ ಆಗಲಿ ಅಂದ್ಬಿಟ್ಟು ನಾನು ಈ ಥರ ಒಂದು ಕಡ್ಡಿನ ಸಪೋರ್ಟಿಗೆ ಕೊಟ್ಟಿದ್ದೀನಿ. ಇಲ್ಲಾಂದರೆ ಮಲ್ಕೊಳ್ಳೋದಕ್ಕೆ ಅವನಿಗೂ ಒಂಥರ ಒಳಗಡೆ ಹಿಂಸೆ ಆಗುತ್ತೆ. ಬನ್ನಿ ಎದ್ಬಿಟ್ಟಿದ್ದಾನೆ. 11 ಗಂಟೆಲಿ ಮಲ್ಕೊಂಡು ಇವಾಗ 1 ಗಂಟೆಗೆ ಇವಾಗ ಎದ್ದೇಳಿದ್ದಾನೆ ಅಲ್ಲಪ್ಪ. ಸೊ ಇನ್ನು ಮಲ್ಕೊಳ್ಳೋವ್ರಿಗೆ ಸುಮಾರು ಕೆಲಸಗಳೆಲ್ಲ ಮಲಗಿದ್ದೇಳೋವ್ರಿಗೆ ಸುಮಾರು ಕೆಲಸಗಳೆಲ್ಲ ಮುಗೀತು. ರೂಮೆಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡಬೇಕಿತ್ತು. ಲಗೇಜ್ ಎಲ್ಲ ಇನ್ನೂ ಖಾಲಿ ಮಾಡಿರಲಿಲ್ಲ ನಿನ್ನೆದು. ಲಗೇಜ್ ಎಲ್ಲ ಖಾಲಿ ಮಾಡಿ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿ ಇಷ್ಟು ಮಾಡೋವ್ರಿಗೆ ಕರೆಕ್ಟಾಗಿದ್ದ. ನನ್ನ ಕೆಲಸ ಮುಗೀತು, ಅಷ್ಟು ಕರೆಕ್ಟಾಗಿದ್ದ ಅಲ್ಲಮ್ಮ. ಸೊ ನನಗೆ ಇವಾಗ ಸ್ವಲ್ಪ ಊಟ ಮಾಡೋದಕ್ಕೆ ರೆಡಿ ಮಾಡ್ಬೇಕು ಇವಾಗ. ಚಚ್ಚ ಹಾಂ, ಊಟ ಹೆಂಗೆ ಮಾಡೋದು ನೀನು? ಊಟ ಹೆಂಗೆ ಮಾಡೋದು ನೀನು? ಓಕೆ ಗಾಯ್ಸ್, ಇವತ್ತಿನ ಬ್ಲಾಗಲ್ಲಿ ಏನೇನಾಗುತ್ತೆ ನೋಡೋಣ ಬನ್ನಿ. ನನಗಿನ್ನೂ ಇಲ್ಲಿ ಸರಿಯಾಗಿ ಯಾವ್ಯಾವ್ದು ಎಲ್ಲೆಲ್ಲಿದೆ ಅನ್ನೋದೇ ನನಗೆ ಗೊತ್ತಿಲ್ಲ. ಸೊ ಅಡುಗೆ ಮನೆ ಒಳಗಡೆ ಬಂದರೆ ಹುಡ್ಕಾಡ್ಸುತ್ತೆ, ಸುಮ್ಮನೆ ಮೇಲೆ ಕೆಳಗೆ ಎಲ್ಲ ಹುಡ್ಕಾಡ್ತಾ ಇರ್ತೀನಿ ನಾನು. ಸೊ ಪಾಪುಗೆ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಪಾಪುಗೆ ಇವತ್ತು ಡ್ರೈ ಫ್ರೂಟ್ಸ್ದು ರೆಸಿಪಿ ಮಾಡೋಣ ಅಂದ್ಬಿಟ್ಟು ಮಾಡಿದ್ದೆ. ಸೊ ನನಗಂತೂ ಇದು ನಾನು ನೋಡಿದ ಮಟ್ಟಿಗೆ ಇದು ನಿಜವಾಗ್ಲೂ ನನಗೆ ಪಾಪುಗಿದು ಒಳ್ಳೆ ರಿಸಲ್ಟ್ ಕೊಡ್ತಾಯಿದೆ ಅಂತ ನನಗೆ ಅನ್ನಿಸ್ತಿದೆ. ಇದನ್ನು ನಾನು ವೀಕ್ಲಿ ಒನ್ಸ್ ಕೊಡ್ತಾಯಿದ್ದೀನಿ. ನನ್ನ ಪ್ರತಿ ವಿಡಿಯೋದಲ್ಲಿ ನಾನು ಇದನ್ನು ತೋರಿಸಿದ್ದೀನಿ. ಇದನ್ನು ಹೇಗೆ ಮಾಡೋದು ಅಂತ ನಾನು ಲಾಸ್ಟ್ ಟೈಮೆಲ್ಲ ವ್ಲಾಗ್ ಜೊತೆನೇ ಆ್ಯಡ್ ಮಾಡಿಬಿಟ್ಟಿದ್ದೆ. ಬಟ್ ಇವತ್ತು ಇದೇ ಬೇರೆ ಒಂದು ವಿಡಿಯೋ ಮಾಡೋಣ, ಇದನ್ನು ರೆಸಿಪಿ ಇದು ಹೇಗೆ ಮಾಡೋದು ಅಂತ ಅಂದ್ಕೊಂಡು ನಾನಿವತ್ತು ಇದೊಂದು ಬೇರೆಯೇ ಒಂದು ವಿಡಿಯೋ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ವಿಡಿಯೋದು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಕೊಟ್ಟಿರ್ತೀನಿ. ಸೊ ಮನೆಗೆ ಇವತ್ತು ಗೆಸ್ಟ್ ಬಂದಿದ್ದರು, ಅಮ್ಮನ ಕಸಿನ್ಸ್ ಅವರು, ಚಿಕ್ಕ ವಯಸ್ಸಿಂದನೂ ಫ್ರೆಂಡ್ಸ್ ಇವರು 3 ಜನ.
ಅವ್ರು ಬಂದಿದ್ದರು. ಸೊ ನೈಟು ಅವ್ರ ಜೊತೆ ಆಟ ಆಡ್ತಾ ಇದ್ದ. ಕರೆದ್ರೂ ಬರ್ತಾ ಇಲ್ಲ. ನೈಟ್ವರೆಗೂ ನನ್ನ ಬಿಟ್ಟಿರಲ್ಲ. ನೈಟ್ ಆದರೆ ನನ್ನ ಹತ್ರ ಬರಲ್ಲ, ಕರ್ಕೊಂಡೋಗಿ ಮಲಗಿಸ್ಬಿಡ್ತಾಳೆ ಇವಳು ಅಂದ್ಬಿಟ್ಟು ನನ್ನ ಹತ್ರಕ್ಕೆ ಬರಲ್ಲ. ಸೊ ಅದ್ರ ಜೊತೆ ಆಟ ಆಡ್ತಾ ಕೂತಿದ್ದ. ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಹೊಸ ವ್ಲಾಗ್ ಜೊತೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ನಮಸ್ತೆ.